ಬೆಂಗಳೂರಿಗೆ ಇದಂತಹ ಸ್ಥಿತಿ ಬಂತು. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ, ಗ್ರೇಟರ್ ಬೆಂಗಳೂರಲ್ಲಿ ಏನೇನಾಗ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಇದಂತಹ ಸ್ಥಿತಿ ಬಂತು ನೋಡಿ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಏನಾಗ್ತಾ ಇದೆ. ರಾಜ್ಯ ರಾಜಧಾನಿ ಗ್ರೇಟರ್ ಬೆಂಗಳೂರಲ್ಲಿ ಏನೇನಾಗ್ತಿದೆ. ಈಗಲೇ ಹೀಗಾದ್ರೆ ಇನ್ನೈದು ತಿಂಗಳು ಹೇಗೆ ಅಂತೇಳಿ ಜನ ಕಂಗಾಲಾಗಿದ್ದಾರೆ. ಬೆಂಗಳೂರಿಗರ ಈ ಸ್ಥಿತಿಗೆ ಪರಿಹಾರ ಏನು? ಪರಿಹಾರ ಹುಡುಕಬೇಕಾದವರು ಯಾರು? ಬೆಂಗಳೂರಿಗೆ ಇದೆಂತಹ ಒಂದು ಸ್ಥಿತಿ ಬಂತು. ಈಗಲೇ ಹಿಂಗಾದ್ರೆ ಇನ್ನೈದು ತಿಂಗಳಲ್ಲಿ ಬೆಂಗಳೂರು ಚಿತ್ರಣ ಬದಲಾಗುತ್ತೆ. ಗ್ರೇಟರ್ ಬೆಂಗಳೂರಿನಲ್ಲಿ ಏನೇನಾಗ್ತಾ ಇದೆ. ಗ್ರೇಟರ್ ಬೆಂಗಳೂರಿನ ಕಲ್ಪನೆ ಹೊತ್ತು ತಂದವರಿಗೆ ಇದು ದೈತ್ಯ ಹೆಡ್ಡೇಕ್ ಆಗುತ್ತೆ ಅನ್ನೋದ್ರಲ್ಲಿ ಸಂದೇಹ ಬೇಡ. ಬೆಂಗಳೂರಿಗರ ಈಗಿನ ಸ್ಥಿತಿ ನೋಡ್ತಾ ಇದ್ರೆ ಇದಕ್ಕೆ ಪರಿಹಾರ ಸಿಗುತ್ತೋ ಇಲ್ಲವೋ, ಬೆಂಗಳೂರಿಗೆ ಬಂದಿರತಕ್ಕಂತಹ ಸ್ಥಿತಿ, ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಏನೇನಾಗ್ತಾ ಇದೆ ಅನ್ನುವಂತಹದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಹೆಂಗಿರಬೇಕು, ಗ್ರೇಟರ್ ಬೆಂಗಳೂರು ಆದರೆ ಬೆಂಗಳೂರಲ್ಲಾಗುವಂತಹ ಬದಲಾವಣೆಗಳು, ಒಂದು ರೀತಿಯಲ್ಲಿ ಕಾಲ್ಪನಿಕವಾಗಿ ಅದನ್ನೆಲ್ಲ ಕಲ್ಪನೆ ಮಾಡ್ಕೊಂಡ್ರೆ ಒಂಥರ ಬೆಂಗಳೂರು ಸ್ವರ್ಗ. ಆದರೆ ಬೆಂಗಳೂರಿನಲ್ಲಿ ಈಗಿನ ವಸ್ತುಸ್ಥಿತಿ ಏನು, ಈಗಿನ ಸ್ಥಿತಿಯನ್ನು ಗಮನಿಸ್ತಾ ಇದ್ದರೆ ಇನ್ನು ಮುಂದೆ ಬರುವ 5 ತಿಂಗಳ ಒಳಗಾಗಿ ಬೆಂಗಳೂರು ಹೆಂಗಿರಬಹುದು ಎನ್ನುವಂತಹದ್ರ ಬಗ್ಗೆ ನಿಜಕ್ಕೂ ಕೂಡ ಒಂದು ರೀತಿಯ ಅಪಾಯಕಾರಿ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಏನೇನಾಗ್ತಿದೆ. ರಾಜ್ಯ ರಾಜಧಾನಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗುತ್ತೆ. ಅಂತಹ ಗ್ರೇಟರ್ ಬೆಂಗಳೂರು ಆಗುವಂತಹ ಬೆಂಗಳೂರಲ್ಲಿ ಈಗ ಏನೇನಾಗ್ತಿದೆ. ಒಂದು ಮಳೆಗೆ ನೂರಾರು ಅವಾಂತರಗಳು ಸೃಷ್ಟಿಯಾಗಿ ಇನ್ನೇನಾದ್ರೂ ಇನ್ನೊಂದು ಮುಂಗಾರು ಶುರುವಾದರೆ ಏನೇನು ಕಥೆ ಅಂತ ವರುಣನಾರ್ಭಟಕ್ಕೆ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲ. ಹೊರಮಾವು ವ್ಯಾಪ್ತಿಯಲ್ಲಿ ಮುಳುಗಿದ ನೂರಾರು ಮನೆಗಳು. ವಡ್ಡರಪಾಳ್ಯ ಸಾಯಿ ಲೇಔಟ್ನಲ್ಲಿ ರಕ್ಷಣಾ ಕಾರ್ಯಾಚರಣೆ. ಹೊರಬರಲು ಸಾಧ್ಯವಾಗದೆ ಮನೆಯಲ್ಲಿ ಸಿಲುಕಿದ್ದ ಜನರ ಶಿಫ್ಟಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಹಾವಿನ ಮರಿಯನ್ನು ರಕ್ಷಿಸಿ ಸೇಫ್ ಜಾಗಕ್ಕೆ ಬಿಟ್ಟ ರಕ್ಷಣಾ ಪಡೆ. ವರುಣಾರ್ಭಟಕ್ಕೆ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲ. ಹೊರಮಾವು ವ್ಯಾಪ್ತಿಯಲ್ಲಿ ಮುಳುಗಿದ ನೂರಾರು ಮನೆಗಳು. ವಡ್ಡರಪಾಳ್ಯ ಸಾಯಿ ಲೇಔಟ್ನಲ್ಲಿ ರಕ್ಷಣಾ ಕಾರ್ಯಾಚರಣೆ ಶುರುವಾಗಿದೆ. ಹೊರಬರಲು ಸಾಧ್ಯವಾಗದೆ ಮನೆಯಲ್ಲೇ ಸಿಲುಕಿದ್ದ ಜನರ ಶಿಫ್ಟಿಂಗ್ ಕಾರ್ಯಾಚರಣೆಯಲ್ಲಿ ಎಲ್ಲರೂ ಕೂಡ ಈಗ ತಲ್ಲೀನರಾಗಿದ್ದಾರೆ. ಹಾವಿನ ಮರಿಯನ್ನೂ ಕೂಡ ರಕ್ಷಣೆ ಮಾಡಿ ಸೇಫ್ ಜಾಗಕ್ಕೆ ಬಿಟ್ಟ ರಕ್ಷಣಾ ಪಡೆ. ವರುಣನಾರ್ಭಟಕ್ಕೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಈ ದೇಹ ಬಾಧೆಗೆ ಅರ್ಜೆಂಟ್ ಆದಾಗ ಟಾಯ್ಲೆಟ್ ಹುಡುಕೋತರ ಅವಾಂತರ ಸೃಷ್ಟಿ ಆದ ಮೇಲೆ ಜಿಲ್ಲಾಡಳಿತ, BBMP ಎಲ್ಲರೂ ಕೂಡ ಕೂತು ಜಾಗದಿಂದ ಎದ್ದು ಓಡ್ಕೊಂಡು ಬಂದು ರಕ್ಷಣಾ ಕಾರ್ಯ ಆದೇಶ ಹೊರಡಿಸುವಂಥದ್ದು. ಕಳೆದ ಬಾರಿ ಸರ್ಜಾಪುರವೇ ಮುಳುಗೋಗಿತ್ತು. ಅವೆಲ್ಲವೂ ಕೂಡ ಪಾಠ ಆಗಬೇಕಾಗಿತ್ತು. ಗ್ರೇಟರ್ ಬೆಂಗಳೂರು ಅಂತ ಕನಸು ಹೊತ್ಕೊಂಡು ಬರೋದಲ್ಲ. ಗ್ರೇಟರ್ ಬೆಂಗಳೂರಲ್ಲಿ ಬೆಂಗಳೂರನ್ನು ಹೆಂಗೆ ಬದಲಿಸ್ಬೋದು, ಹೆಂಗೆ ಡೆವಲಪ್ ಮಾಡ್ಬೋದು ಅನ್ನುವಂತಹ ಒಂದು ರೇಖಾಚಿತ್ರವನ್ನು ತರೋದು ದೊಡ್ಡ ಕೆಲಸ ಅಲ್ಲ. ಅದೆಲ್ಲ ತರಬಹುದು. ಆದರೆ ಗ್ರೇಟರ್ ಬೆಂಗಳೂರು ಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಅಸ್ಸಾಮು, ಬಿಹಾರಕ್ಕಿಂತಲೂ ಕಡೆಯಾಗೋಗಿದೆ. ಮಳೆ ನೀರು ಮನೆ ಒಳಗೆ ನುಗ್ಗಿದಾಗ ಆ ನೀರಲ್ಲಿ ಆಮೆಗಳು, ಮೀನುಗಳು, ಹಾವುಗಳು ಪತ್ತೆಯಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಬೆಂಗಳೂರು ಜಲಾವೃತ ಆಗಿದೆ ಅಂತ ಹೇಳಿದ್ರೆ ಬರೀ ಮಳೆರಾಯ ಒಂದು ಸ್ಯಾಂಪಲ್ ಬಿಟ್ಟಿದ್ದಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೇ. ಒಂದು ವೇಳೆ ಮಳೆಗಾಲ ಕರೆಕ್ಟಾಗಿ ಶುರುವಾದರೆ ಬೆಂಗಳೂರಿನ ಕತೆ ಏನು ಅಂತ, ಬೆಂಗಳೂರು ಕೊಚ್ಕೊಂಡು ಮಂಗಳೂರು ಸಮುದ್ರಕ್ಕೆ ರೀಚ್ ಆಗುತ್ತೋ ಗೊತ್ತಿಲ್ಲ. ಆ ಮಟ್ಟಕ್ಕೆ ಬೆಂಗಳೂರಿನಲ್ಲಿ ಅಕ್ಷರಶಃ ಜಲಾವೃತಗೊಂಡಿದೆ. ಇನ್ನು ನಮ್ಮ ಬೆಂಗಳೂರಿನ BBMP, ಅದನ್ನೀಗ ಬೇರೆ ಹೆಸರಿನಲ್ಲಿ ಕರೀಬೇಕು. ಆ BBMPಗೆ ಈ ಹಿಂದೆ ಸಾಕಷ್ಟು ಪ್ರಕೃತಿಯ ಪಾಠ ಕಲಿಸಿತ್ತು. ಅದನ್ನು ಪಾಠವಾಗಿ ಸ್ವೀಕರಿಸಿಕೊಂಡಿದ್ದರೆ ಬಹುಶಃ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಸರ್ಜಾಪುರ ಕಳೆದ ಬಾರಿ ಏನಾಗಿತ್ತು, ಬೆಂಗಳೂರಿನ ಸಾಕಷ್ಟು ಫ್ಲೈಓವರ್ ಕಡೆಗಳಲ್ಲಿ ಏನೇನು ಅವಾಂತರಗಳಾಯಿತು, ಹೆಬ್ಬಾಳದ ಸಾಕಷ್ಟು ಮನೆಗಳು ಕೂಡ ಜಲಾವೃತಗೊಂಡಿತ್ತು. ಹೆಣ್ಣೂರು, ಬಾಗಲೂರು ರಸ್ತೆಯಲ್ಲೂ ಕೂಡ ನೀರು, ಎಲ್ಲೂ ನೋಡಿದರಲ್ಲಿ ನೀರು. ಕೆಂಪೇಗೌಡ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವ ಪರ್ಯಾಯ ರಸ್ತೆ ಹೆಸರಿಗೆ ಮಾತ್ರ ರಾಜ್ಯ ರಾಜಧಾನಿ.
ಮಂಡಿಯುದ್ದ ನಿಂತ ನೀರಲ್ಲೇ ಓಡಾಟ ಪರದಾಟ, ರಾಜಕಾರಣಿಗಳು ಮಾತ್ರ ಮನೆಯಲ್ಲಿದ್ದಾರೆ. ಹೈರಾಣಾದ ವಾಹನ ಸವಾರರು, ಪಾದಾಚಾರಿಗಳು ಸುಸ್ತು. 1 ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್. ಸುದೀರ್ಘ ಟ್ರಾಫಿಕ್ ಜಾಮ್ನಲ್ಲಿ ಸವಾರರು ಪರದಾಟ. ಹೆಣ್ಣೂರು ಬಾಗಲೂರು ರಸ್ತೆಯಲ್ಲಿ ಕಂಡು ಕಡೆ ನೀರು. ಕೆಂಪೇಗೌಡ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವ ಪರ್ಯಾಯ ರಸ್ತೆ. ವಿದೇಶಿಗರು ಭಾರತಕ್ಕೆ ಪ್ರವಾಸಕ್ಕೆ ಬಂದರೆ ಇದನ್ನು ನೋಡಿ ನಗ್ತಾರೆ. ಮಂಡಿಯುದ್ದ ನಿಂತ ನೀರಲ್ಲೇ ಓಡಾಟ ಪರದಾಟ. ಇನ್ನು ಸ್ವಲ್ಪ ಹೊತ್ತು ಹೋದರೆ ಅಥವಾ ಸ್ವಲ್ಪ ದಿನ ಹೋದರೆ ಮೀನು ಹಿಡಿಬೋದು ಅಲ್ಲಲ್ಲಿ. ಹೈರಾಣಾದ ವಾಹನ ಸವಾರರು, ಪಾದಾಚಾರಿಗಳು ಹೈರಾಣಾಗಿ ಹೋಗಿದ್ದಾರೆ. 1 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್. 1 ಕಿಲೋಮೀಟರ್ವರೆಗೂ. ಕಾಂಕ್ರೀಟೀಕರಣದ ಹೆಸರಿನಲ್ಲಿ ಅವೈಜ್ಞಾನಿಕವಾದಂತಹ ಚರಂಡಿ ವ್ಯವಸ್ಥೆ, ರಾಜಕಾಲುವೆಗಳನ್ನು ಮುಚ್ಚುವಂತಹದ್ದು, ರಾಜಕಾಲುವೆಗಳಲ್ಲಿ ಬ್ಲಾಕ್ ಆದಂತಹ ಕಸಗಳನ್ನು ತೆಗೆಯುವಂತಹ ಪದ್ಧತಿ ನಮ್ಮ ಬೆಂಗಳೂರಿನ ಆಡಳಿತಕ್ಕಿಲ್ಲ. ಸರಿಯಾದ ಮೂಲಭೂತವಾಗಿ ಇರಲೇಬೇಕಾದಂತಹ ಹೆದ್ದಾರಿಯ ಪಕ್ಕದ ಚರಂಡಿಗಳು ಬ್ಲಾಕ್ ಆಗಿ ದಶಕಗಳು ಕಳೆದಿದೆ. ಒಂದು ಯುಗಾದಿಗೆ ಅದನ್ನು ತೆಗೆದರೆ ಮತ್ತೊಂದು ಯುಗಾದಿ ಬರಬೇಕು ಅದನ್ನು ಅಗೆದು ನೋಡೋದಕ್ಕೆ. ಮಳೆ ಬಂದಾಗ ಅವಾಂತರಗಳಾಗುತ್ತೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಅದು ಭಾರತದ ಮಳೆಯ ಇತಿಹಾಸದಲ್ಲಿ ಪ್ರತಿ ಬಾರಿಯೂ ಅದು ಆಗೋದೆ, ಅದು ತಿಳಿದಿರ್ತಕ್ಕಂಥ ವಿಚಾರ. ಮಳೆ ಬಂದ ದಿನ ಕಾರ್ಯಾಚರಣೆ ಶುರು ಮಾಡಿದ್ರೆ ಅದು ಏನರ್ಥ? ಜೀವ ಹೋದ ಮೇಲೆ, ಸಾಕಷ್ಟು ಅವಘಡಗಳು ಸಂಭವಿಸಿದ ನಂತರ, ಇನ್ನು ಮರ ಬಿದ್ದ ವರದಿ ರಿಪೋರ್ಟ್ ಇನ್ನೂ ಬಂದಿಲ್ಲ. ಮರಗಳು ಬಿದ್ದ ರಿಪೋರ್ಟ್ಗಳು ಅದು ಬೇರೆ ಕತೆ. ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಮರಗಳನ್ನು ಕತ್ತರಿಸಬಾರ್ದು, ಹೌದು, ಆ ಒಂದು ಆದೇಶ ಇದೆ. ಆದರೆ ಮರಗಳಲ್ಲಿರ್ತಕ್ಕಂತಹ ಕೆಲ ವೀಕ್ ರೆಂಬೆಗಳನ್ನು ಕತ್ತರಿಸಿ ಹಾಕಬೇಕು. ಜನ ಓಡಾಡುವಂತಹ ಸಂದರ್ಭದಲ್ಲಿ ಸಿಡಿಲೋ ಮಳೆಗೋ ಜನ ಮರದ ಅಡಿಲಿ ನಿಂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಆ ಕೊಂಬೆಗಳು ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ BBMP ಹಿಂದಿನಿಂದಲೂ ಕೂಡ ಮೌಖಿಕವಾದ ಆದೇಶವನ್ನು ಹೊರಡಿಸಿದೆ. ಆದರೆ ಪ್ರಾಯೋಗಿಕವಾಗಿ ತರೋದಕ್ಕೆ ಅವರಿಗೆ ಟೈಮ್ ಇಲ್ಲ. ಗ್ರೇಟರ್ ಬೆಂಗಳೂರಿನ ಬ್ಯುಸಿಯಲ್ಲಿ ಅವರಿದ್ದಾರೆ. ಆ ತರಹದ ಅವಾಂತರಗಳು ಸೃಷ್ಟಿಯಾಗೋ ಮುಂಚೆನೇ ಮುಂಜಾಗ್ರತಾ ಕ್ರಮವಾಗಿ ಏನೇನು ಕ್ರಮ ಕೈಗೊಂಡಿದ್ದೀರಿ ಅಂತ ಹೇಳಿದ್ರೆ ತಲೆ ಕೆಳಗಾಕಬೇಕು BBMP ಅಧಿಕಾರಿಗಳು. ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಕೆಂಗೇರಿ ಮೋರಿಯ ದೃಶ್ಯ. ಇದು ನಮ್ಮ ಮುಂಬೈನ ಧಾರಾವಿ ಕಾಲೋನಿಗಳಲ್ಲಿ ಈ ತರಹದ್ದೇ ದೃಶ್ಯಗಳು. ಅದನ್ನು ಸಾಕಷ್ಟು ಬಾರಿ ನಾವು ಹಾಕ್ಬಿಟ್ಟು ಅಪಹಾಸ್ಯ ಮಾಡೋದಿದೆ. ಇದು ನಮ್ಮ ಬೆಂಗಳೂರಿನ ಕೆಂಗೇರಿ ತೋರಿಸ್ತಾ ಇದ್ದೀವಿ ನೋಡಿ. ಬೇರೆ ರಾಜ್ಯದವರು ನಮ್ಮ ವಿಜುವಲ್ಸ್ನ ಹಾಕ್ಕೊಂಡು ಅಪಹಾಸ್ಯ ಮಾಡೋ ಪರಿಸ್ಥಿತಿ ಬೆಂಗಳೂರಿಗೆ. ಇನ್ನು ನಾವು ಗ್ರೇಟರ್ ಬೆಂಗಳೂರು ನೋಡೋದಕ್ಕಿರುವಂತಹ ದೌರ್ಭಾಗ್ಯವಂತರು ನಾವುಗಳೆಲ್ಲ. ಗ್ರೇಟರ್ ಬೆಂಗಳೂರು ಕಲ್ಪನೆಯಲ್ಲೇ ಸ್ವರ್ಗ ಕಾಣುವಂತಹ ಬೆಂಗಳೂರಿನ ಕನ್ನಡಿಗರು. ಆದರೆ ಇದು ಗ್ರೇಟರ್ ಬೆಂಗಳೂರು ಆಗಬೇಕಾಗಿರ್ತಕ್ಕಂತಹ ಬೆಂಗಳೂರಿನ ಅಸಲಿ ಚಿತ್ರಣ, ವಸ್ತುಸ್ಥಿತಿ ತೋರಿಸ್ತಾ ಇರೋದು ನಾವು. ವಸ್ತುಸ್ಥಿತಿ. ಇನ್ನು ನಿಂತ ನೀರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ, ಸೊಳ್ಳೆಗಳು ಮೊಟ್ಟೆ ಇಡ್ತವೆ. ಆ ಸೊಳ್ಳೆಗಳು ಪಾದಾಚಾರಿಗಳಿಗೆ ಕಚ್ಚಿ ಡೆಂಗ್ಯೂ ನಂತಹ ಬೇರೆ ಬೇರೆ ತರಹದ ಕಾಯಿಲೆಗಳು ಹರಡುವಂತಹದ್ದು, ಆ ಕಾಯಿಲೆಗೆ ತುತ್ತಾಗುವಂತಹದ್ದು. ಇವೆಲ್ಲವಕ್ಕೂ ಕಾರಣ ಏನು? ಬೆಂಗಳೂರಿನಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ. ಮೂಲಭೂತ ಸೌಕರ್ಯ ಅಂತ ಹೇಳಿ ದೊಡ್ಡ ದೊಡ್ಡ ಹೆಸರನ್ನ ಹೇಳೋದಿಲ್ಲ. ಚರಂಡಿ ವ್ಯವಸ್ಥೆ ನೆಟ್ಟಿಗಿದ್ದಿದ್ರೆ ಈ ಥರದ ಅವಾಂತರಗಳು ಆಗೋದೇ ಇಲ್ಲ. ಒಂದೊಂದು ದೃಶ್ಯಗಳು ಕತೆ ಹೇಳ್ತಾ ಇದೆ. ಔಟರ್ ರಿಂಗ್ ರೋಡ್ನ ದೃಶ್ಯವನ್ನು ನೀವು ಈಗ ಗಮನಿಸ್ತಾ ಇದ್ದೀರಿ. ಪಾಪ ದ್ವಿಚಕ್ರ ವಾಹನದವನು, ಅವನು ಓದ್ ಜನ್ಮದಲ್ಲಿ ಏನು ಪಾಪ ಮಾಡ್ಕೊಂಡಿದ್ನೋ, ಬೆಂಗಳೂರಲ್ಲಿ ಹುಟ್ಟವನೆ, ಅಲ್ಲಿಂದ ಕ್ರಾಸ್ ಆಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಕೃತಿ ಸಾಕಷ್ಟು ಪಾಠ ಕಲಿಸಿದ್ರು ಕೂಡ ಆ ಪಾಠವನ್ನು ಕಲಿಯದ ನಾವುಗಳು ದಿ ಗ್ರೇಟರ್ ಬೆಂಗಳೂರು ಕನಸನ್ನು ಕಂಡಿದ್ದೀವಿ. ಆದರೆ ಗ್ರೇಟರ್ ಬೆಂಗಳೂರು ಆಗಬೇಕಾಗಿರ್ತಕ್ಕಂಥ ಬೆಂಗಳೂರಿನ ವಸ್ತುಸ್ಥಿತಿ ನೋಡಿದ್ರೆ ಇದು ನಿಜಕ್ಕೂ ಒಂದು ರೀತಿಯ ಅವೈಜ್ಞಾನಿಕವಾದಂಥ ನಿರ್ಧಾರಗಳು ಅಂತ ಅನಿಸುತ್ತೆ. ಬೇಸ್ಮೆಂಟೇ ಸರಿ ಇಲ್ಲ. ನಾವು ಪಂಚತಾರ ಹೋಟ್ಲ್ ಕಟ್ತೀವಿ ಅನ್ನೋದಾದರೂ ಫೌಂಡೇಶನ್ ಗಟ್ಟಿ ಮಾಡ್ಕೋಬೇಕಲ್ಲ. ಇಲ್ಲಿನ ಸ್ಥಿತಿಗತಿಗಳು, ಒಂದೊಂದು ವಿಜುವಲ್ಸ್ಗಳು. ಕೆಂಗೇರಿ ಮೋರಿಯನ್ನು ಗಮನಿಸ್ತಾ ಇದ್ದೀರಿ. ಔಟರ್ ರಿಂಗ್ ರೋಡ್ನ ದೃಶ್ಯವನ್ನೂ ಕೂಡ ತೋರಿಸಿದ್ವಿ. ಇದರ ಪರಿಸ್ಥಿತಿಗಳು ಹೆಂಗಾಗಿದೆ? ಒಂದೊಂದು ಫ್ಲೈಓವರ್ನ ಕೆಳಗಡೆ ಬಸ್ಸಿನ ಎದೆ ಭಾಗಕ್ಕೆ ಬರ್ತದೆ ನೀರು. ಆ ಮಟ್ಟಕ್ಕೆ ನೀರು ನಿಂತ್ಕೊಂಡಿದೆ.
ವಿಧಾನಸೌಧದ ಆಸ್ಪಾಸು ಚರಂಡಿಯನ್ನು ಬಿಟ್ಟರೆ ವಿಧಾನಸೌಧದ ಸುತ್ತಮುತ್ತ ನೀರು ಚರಂಡಿಯಲ್ಲಿ ಚೆನ್ನಾಗಿ ಹರಿಯುತ್ತೆ. ಹಾಗಾಗಿ ಅಲ್ಲೆಲ್ಲೂ ನೀರು ನಿಂತ್ಕೊಳ್ಳೋದಿಲ್ಲ. ಕಾರಣ ರಾಜಕಾರಣಿಗಳು ಕೂತ್ಕೊಳ್ಳುವಂಥ ಅರಮನೆ ಅದು. ಹಾಗಾಗಿ ರಾಜಕಾರಣಿಗಳಿಗೆ ತೊಂದರೆ ಆಗಬಾರ್ದು. ಸೊ ಮಳೆ ಬಂದ ಕಾರಣ ಈಗಾಗಲೇ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ಗಳು, ಮತ್ತು ನಮ್ಮ ರಾಜಕಾರಣಿಗಳು ಬರಬೇಕಾದ್ರೆ ಅವರಿಗೆ ಝೀರೋ ಟ್ರಾಫಿಕ್ನ ವ್ಯವಸ್ಥೆ ಆಗಬೇಕು. ಈ ಟ್ರಾಫಿಕ್ನ ಮೇಲೊಂದು ಟ್ರಾಫಿಕ್ನ ಆಘಾತ. ಹಾಗಾಗಿ ಈ ತರಹದ ಸ್ಥಿತಿ ಬರುವುದಕ್ಕೆ ಮೊದಲೇ ನಾವು ಎಲ್ಲದಕ್ಕೂ ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಿಕಾಷನ್ ತೆಗೆದುಕೊಳ್ಳಬೇಕೇ ಹೊರತಾಗಿ ದೇಹ ಬಾಧೆ ಅವಸರವಾಗಿ ಬಂದಾಗ ಟಾಯ್ಲೆಟ್ ಹುಡುಕೋದಲ್ಲ. ನಮ್ಮ ಸ್ಥಿತಿ ಹಂಗಾಗಿದೆ. ಇದು ಈ ಮೊದಲಲ್ಲ, ಪ್ರತಿ ಬಾರಿಯೂ ಇದೇ ಕಥೆ ಬೆಂಗಳೂರಿನದ್ದು. ಇನ್ನೂ ಕೂಡ ಮಳೆರಾಯ ಅದರ ಆರ್ಭಟವನ್ನು ತೋರಿಸಿಲ್ಲ. ಒಂದು ಸ್ಯಾಂಪಲ್ ಬಿಟ್ಟಿದ್ದಾರೆ. ಆ ಸ್ಯಾಂಪಲ್ಗೆ ಬೆಂಗಳೂರು ಅಕ್ಷರಶಃ ಜಲಾವೃತ ಆಗಿದೆ. ಇನ್ನು ಒಂದು ವೇಳೆ ಅಸಲಿ ಮಳೆಗಾಲ ಶುರುವಾದರೆ ಬೆಂಗಳೂರು ಕಥೆ ಮಾತ್ರ ಅಯೋಮಯ. ಹಾಗೆ ಆಗದಿರಲಿ ಅನ್ನೋದೇ ನಮ್ಮೆಲ್ಲರ ಪ್ರಾರ್ಥನೆ. ಇನ್ನು ಆಗಿರ್ತಕ್ಕಂಥ ಅವಘಡಕ್ಕೆ ಪರಿಹಾರ ಕೊಡೋರು ಯಾರು? ಅದರ ಬಗ್ಗೆ ಏನಾದರೂ ತುರ್ತು ಸಭೆಗಳಾಗ್ತವೆ. ಆ ಸಭೆಯಲ್ಲಾಗುವಂಥ ನಿರ್ಧಾರಗಳು ಪ್ರಾಕ್ಟಿಕಲ್ ಆಗಿ ಆಗ್ತದಾ? ಅದು ಪ್ರಶ್ನೆ. ಒಟ್ಟಾರೆ ಒಂದು ಮಳೆಗೆ ಸಾವಿರಾರು ಅವಾಂತರಗಳು ಸೃಷ್ಟಿಯಾಗಿದೆ. ಮಳೆರಾಯ ಮನೆ ಒಳಗೂ ನುಗ್ಗಿ ಮನೆಯಲ್ಲಿದ್ದವರಿಗೂ ಕೂಡ ಕಾಟ ಕೊಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಬೆಂಗಳೂರಿನ, ಗ್ರೇಟರ್ ಬೆಂಗಳೂರಿನ ಹಸಲಿ ಚಿತ್ರಣ. ಬೆಂಗಳೂರಿನ ಪರಿಸ್ಥಿತಿ, ಒಂದು ಮಳೆಗೆ ನೂರಾರು ಅವಾಂತರಗಳು ಸೃಷ್ಟಿಯಾಗಿದೆ. ನಾವು ವಿಜುವಲ್ಸನ್ನು ತೋರಿಸ್ತಾ ಇದ್ವಿ, ಅಲ್ಲಲ್ಲಿ ಏನೇನು ಪರಿಸ್ಥಿತಿ ಇದೆ ಅಂಥೇಳಿ. ಇದು ನಮ್ಮ ಸಾರಿಗೆ ಪರಿಸ್ಥಿತಿ ನೋಡಿ. ಬಸ್ಸು ನೀರಿನಲ್ಲೇ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಎದುರಿಂದ ಬರುವಂತಹ ದ್ವಿಚಕ್ರ ವಾಹನಕ್ಕೂ ಜಾಗ ಇಲ್ಲ. ನೀರಿನ ರಭಸಕ್ಕೆ ಅಕ್ಕಪಕ್ಕದಲ್ಲಿರುವಂತಹ ದ್ವಿಚಕ್ರ ವಾಹನಗಳೆಲ್ಲ ಬಿದ್ದೋಗ್ತಾ ಇದೆ. ನೋಡಿ ಅಲ್ಲಿ ಬೀಳುವಂತಹ ದೃಶ್ಯ ಎಷ್ಟೊಂದು ಅಪಾಯಕಾರಿ ಇದು, ಎಷ್ಟೊಂದು ಅಪಾಯಕಾರಿ ಇದು. ಇವೆಲ್ಲವೂ ಇದೆಯಲ್ಲ, ನೋಡಿ ಕಣ್ಣು ತುಂಬಿಕೊಳ್ಳಬೇಕಾದಂತಹ ದೃಶ್ಯ ಅಲ್ಲ. ಇದರಲ್ಲಿ ನಾಚಿಕೆ ಆಗಬೇಕಾದವರಿಗೆ ನಾಚಿಕೆ ಆಗಬೇಕು. ಇದು ಯಾರನ್ನು ಸ್ಪರ್ಶ ಮಾಡಬೇಕು ಅವ್ರನ್ನ ಸ್ಪರ್ಶ ಮಾಡಬೇಕು. ಗ್ರೇಟರ್ ಬೆಂಗಳೂರು ಅಂಥೇಳಿ ಅದರ ಕಲ್ಪನೆಯನ್ನು ಜನರ ಮುಂದೆ ತೋರಿಸೋದಲ್ಲ. ಇದು ಗ್ರೇಟರ್ ಬೆಂಗಳೂರಾ? ಇದು ಗ್ರೇಟರ್ ಬೆಂಗಳೂರಾ? ಅತ್ಯಂತ ಅಪಾಯಕಾರಿಯಾದಂತಹ ಪರಿಸ್ಥಿತಿ ಇದು, ಅತ್ಯಂತ ಅಪಾಯಕಾರಿ. ಬೆಂಗಳೂರಿನಲ್ಲಿ ಇನ್ನು 5 ದಿನ ಭಾರಿ ಮಳೆಯ ಎಚ್ಚರಿಕೆ. ನಿನ್ನೆಯ ಮಳೆಗೆ ಬೆಂಗಳೂರು ಮುಳುಗೋಗಿದೆ. ಇನ್ನು 5 ದಿನದ ಕತೆ ಏನು?
ಮೇ 23ರವರೆಗೂ ಬೆಂಗಳೂರಿನಲ್ಲಿ ರಣ ಮಳೆಯ ಮುನ್ಸೂಚನೆ. ಭಾರತೀಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಈಗಾಗಲೇ ಸಿಕ್ಕಿದೆ. ಮೇ 23ರವರೆಗೂ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯೂ ಕೂಡ ಆಗಿದೆ. ಮುಂಗಾರು ಪೂರ್ವ ಮಳೆಯ ಅಬ್ಬರಕ್ಕೆ ತತ್ತರಿಸಿದ ಬೆಂಗಳೂರು. ಒಂದು ವೇಳೆ ಮುಂಗಾರು ಶುರುವಾದರೆ ಕಥೆ ಏನು? ಬೆಂಗಳೂರಿನಲ್ಲಿ ವಾಡಿಕೆಗಿಂತ ಅತ್ಯಧಿಕ ಮಳೆಯಾಗಿದೆ. ಅತ್ಯಧಿಕ ವಾಡಿಕೆ ಇರೋದು 120 ಮಿಲಿಮೀಟರ್, ವಾಡಿಕೆಗೂ ಮೀರಿದ 125 ಮಿಲಿಮೀಟರ್ಗೂ ಅಂದರೆ ವಾಡಿಕೆಗೆ ಮೀರಿದಂತಹ ಮಳೆಯಾಗಿದೆ. ಇದು ಸಾಯಿ ಲೇಔಟು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ದೋಣಿಲಿ ಹೋಗ್ಬಿಟ್ಟು ಅಂದರೆ ಕೃತಕ ಬೋಟ್ಗಳನ್ನು ತಯಾರಿಸಿಕೊಂಡು ಜನರನ್ನು ರಕ್ಷಿಸುವಂತಹ ಈ ಸ್ಥಿತಿ ತಲುಪುವವರೆಗೂ ನಮ್ಮ ಇಲಾಖೆ ಏನು ಮಾಡ್ತಾ ಇರುತ್ತೆ? ಮಳೆ ಬರುತ್ತೆ, ಆ ಮಳೆ ಬಂದರೆ ದುರಂತಗಳು ಸಂಭವಿಸುತ್ತೆ, ಭಾರಿ ಆಘಾತಗಳೇ ಆಗುತ್ತೆ ಅನ್ನೋ ಎಲ್ಲ ಪರಿಜ್ಞಾನಗಳು ಕೂಡ ಇರ್ತವೆ. ಆದರೂ ಮಳೆ ಶುರುವಾದ ನಂತರ ಈ ಕಾರ್ಯಾಚರಣೆಗಳನ್ನು ಪ್ರಾರಂಭ ಮಾಡೋದು ಇದೆಷ್ಟು ಸೂಕ್ತ ಎನ್ನುವಂಥದ್ರ ಬಗ್ಗೆನೇ ಪ್ರಶ್ನೆ ಇರುವಂತಹದ್ದು. ಮನೆಗಳಿಗೆ ನೀರು ನುಗ್ಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.